ತುಮಕೂರು ನಗರದ ಬಾರ್ಲೆನ್ ಮಸೀದಿ ಮೆಕ್ಕಾ ಮಸೀದಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಒಂದು ಪ್ರಾರ್ಥನೆ ಸಲ್ಲಿಸಿ ಈ ಮಿಲಾದುನ್ ನಬಿಯನ್ನ ಒಂದು ಒಳ್ಳೆಯ ಸಂದೇಶವನ್ನು ನಾವು ಜನರಿಗೆ ಕೊಡುವಂತಹ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾಧಿಕಾರಿಗಳಾದ ಶ್ರೀಮತಿ ಶುಭಾ ಕಲ್ಯಾಣರವರು ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಅಶೋಕ್ರವರು ಆಗಮಿಸಿ ನಮ್ಮ ಜನರಿಗೆ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ. ಅಸ್ಸಲಾಮು ಅಲೈಕುಂ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ನಾಡಿನಾದ್ಯಂತ ಹಾಗೂ ಪ್ರಪಂಚದಾದ್ಯಂತ ಇಸ್ಲಾಂ ಧರ್ಮದ ಕೊನೆಯ ಪ್ರವಾದಿಗಳು ಆದಂತಹ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ 1501ನೇ ಜನ್ಮದಿನವನ್ನು ಬಹಳ ಶ್ರದ್ಧೆಯಿಂದ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ತುಮಕೂರು ನಗರದ ಬಾರ್ಲೆನ್ ಮಸೀದಿ ಮೆಕ್ಕಾ ಮಸೀದಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಒಂದು ಪ್ರಾರ್ಥನೆ ಸಲ್ಲಿಸಿ ಈ ಮಿಲಾದುನ್ ನಬಿಯನ್ನ ಒಂದು ಒಳ್ಳೆಯ ಸಂದೇಶವನ್ನು ನಾವು ಜನರಿಗೆ ಕೊಡುವಂತಹ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾಧಿಕಾರಿಗಳಾದ ಶ್ರೀಮತಿ ಶುಭಾ ಕಲ್ಯಾಣರವರು ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಅಶೋಕ್ರವರು ಆಗಮಿಸಿ ನಮ್ಮ ಜನರಿಗೆ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ. ಯಾಕಂದರೆ 1501 ವರ್ಷಗಳ ಹಿಂದೆ ಸೌದಿ ಅರೇಬಿಯಾ ಆಗಿರ್ಬೋದು, ಕೊಲ್ಲಿ ರಾಷ್ಟ್ರಗಳಲ್ಲಿ ಒಂದು ಅಜ್ಞಾನ ಹಾಗೂ ಅನ್ಯಾಯದ ಕಗ್ಗತ್ತಲೆ ಇತ್ತು. ಬಹಳಷ್ಟು ಅನ್ಯಾಯಗಳು ಆ ಕಾಲದಲ್ಲಿ ಆಗ್ತಾ ಇತ್ತು. ನಮ್ಮ ಪ್ರವಾದಿಗಳು 1501 ವರ್ಷಗಳ ಹಿಂದೆ ಜನಿಸಿ ಏನೋ ಈ ದೌರ್ಜನ್ಯ ಅನ್ಯಾಯಗಳು ಆಗ್ತಾ ಇತ್ತು, ಆ ದೌರ್ಜನ್ಯ ಅನ್ಯಾಯಗಳಿಗೆ ಒಂದು ಅಂತಿಮ ಚುಕ್ಕೆಯನ್ನು ಕೊಟ್ಟು ನಾವೆಲ್ಲರೂ ಒಂದು ಸಮಾನತೆಯಿಂದ ಇರಬೇಕು, ಮಹಿಳೆಯರಿಗೆ ಗೌರವ ಕೊಡಬೇಕು ಅಂತ ಹೇಳ್ಬಿಟ್ಟು, ಕರುಣೆ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಅವರು ಹೇಳಿ ಒಂದು ಒಳ್ಳೆಯ ಸಂದೇಶಗಳನ್ನು ಕೊಟ್ಟಿದ್ದಾರೆ. ಜೊತೆಗೆ ನಮ್ಮ ಏನು ಇಸ್ಲಾಂ ಧರ್ಮದ ಒಂದು ಪವಿತ್ರವಾದ ಗ್ರಂಥ ಕುರಾನ್ ಶರೀಫ್ ಏನಿದೆ, ಅವರ ಮುಖೇನ ನಮ್ಮೆಲ್ಲರಿಗೂ ಒಂದು ಅತಿಥಿಗೊಂಡಿರೋದು ಬಹಳ ಹೆಮ್ಮೆಯ ವಿಷಯ. ಅದೇ ರೀತಿ ಅವರು ನಡೆದ ಹಾದಿ ಏನು ನಾವು ಸುನ್ನತ್ ಅಂತ ಹೇಳ್ತೀವಿ, ಹದೀಸ್ ಮುಖಾಂತರ ನಾವೆಲ್ಲರೂ ಅದನ್ನು ಪಾಲನೆ ಮಾಡಿದರೆ ನಮ್ಮ ರಾಷ್ಟ್ರ, ರಾಜ್ಯ ಹಾಗೂ ಪ್ರಪಂಚದಾದ್ಯಂತ ನಾವು ಸುಖ ಶಾಂತಿಯಿಂದ, ಸೌಹಾರ್ದತೆಯಿಂದ, ಸಹೋದರತೆಯಿಂದ ನಾವು ಬಾಳಬಹುದು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ತಮ್ಮ ಮುಖಾಂತರ ನಾನು ಪ್ರತಿಯೊಬ್ಬ ನಾಗರಿಕರಿಗೆ ಮಿಲಾದುನ್ ನಬಿಯ ಹಬ್ಬದ ಶುಭಾಶಯಗಳನ್ನು ಹೇಳಕ್ಕೆ ಬಯಸ್ತಾ ಇದ್ದೀನಿ. مثل نوره كمشكاة فيها مصباح المصباح في زجاجة الزجاجة كأنها كوكب دري يوقد من شجرة مباركة زيتونة لا شرقية ولا غربية يكاد زيتها يضيء ولو لم تمسسه نار نور على نور يهدي الله لنوره من يشاء ويضرب الله الأمثال للناس. اللهم صل على محمد وعلى آله وصحبه وسلم.
ज़िंदगी बाकी ए अल्लाह बाकी ज़िंदगी के अहकामात के मुताबिक गुजारने की तौफीक अता फरमा। या अल्लाह हम सब के हक़ में हिदायत के फ़ैसले फरमा, हिदायत के फ़ैसले फरमा, आफ़ियत का मामला फरमा। या अल्लाह पूरी दुनिया इन्नल्लाह व मलाइकतहु युसल्लूना अलन नबी या अय्युहल्लज़ीना आमनू सल्लू अलैहि व सल्लिमू अस्सलामु अलैकुम वरहमतुल्लाहि वबरकातुहू। ಎಲ್ಲರಿಗೂ ನಮಸ್ಕಾರ। आप तमाम लोगों को मिलाद नबी के मुबारकबाद देते हुए ಆತ್ಮೀಯರೇ, ಈಗಾಗಲೇ ನಮ್ಮ ರಾಷ್ಟ್ರದ ಜೊತೆಗೆ ಇವತ್ತು ಒಂದು ಪವಿತ್ರವಾದ ದಿನ, ಇಸ್ಲಾಮಿಕ್ ಕ್ಯಾಲೆಂಡರ್ ಪ್ರಕಾರ 1509 ವರ್ಷಗಳ ಹಿಂದೆ ಸೌದಿ ಅರೇಬಿಯಾದ ಮೆಕ್ಕಾ ನಗರದಲ್ಲಿ ನಮ್ಮ ಧರ್ಮದ ಕೊನೆಯ ಪ್ರವಾದಿಗಳು ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಜನಿಸ್ತಾರೆ. 1500 ವರ್ಷಗಳ ಹಿಂದೆ ಆ ಭಾಗದಲ್ಲಿ ಕೊಲ್ಲಿ ಪ್ರದೇಶಗಳಲ್ಲಿ ಅಜ್ಞಾನ ಹಾಗೂ ಅನ್ಯಾಯದ ಕಗ್ಗತ್ತಿನಲ್ಲಿ ಜನರು ಬಾಳ್ತಾ ಇರ್ತಾರೆ. ಬಡವರಾಗಲಿ ಶ್ರೀಮಂತರಾಗಲಿ ಅವರ ಮನೆಯಲ್ಲಿ ಹೆಣ್ಣು ಮಕ್ಕಳು ಹುಟ್ಟಿದ್ರೆ ಅವರಿಗೆ ಸಜೀವವಾಗಿ ಕೂಡುವಂಥ ಪದ್ಧತಿ ಆ ಕಾಲದಲ್ಲಿ ಸಮಾನತೆ ಇರಲಿಲ್ಲ. ಇಂತಹ ಒಂದು ಸಂದರ್ಭದಲ್ಲಿ ನಮ್ಮ ಪ್ರವಾದಿಗಳು ಹುಟ್ಟಿ 40 ವರ್ಷಗಳ ಕಾಲ ಸಾಮಾನ್ಯರಂತೆ ಒಬ್ಬ ಒಳ್ಳೆಯ ನಾಗರಿಕರಾಗಿ ಬೆಳೆದು ತಮ್ಮ 40ನೇ ವರ್ಷದಿಂದ 60 ವರ್ಷ ತನಕ ಧರ್ಮದ ಹಾದಿಯಲ್ಲಿ ನಡೆದು ಅವರಿಗೆಲ್ಲರಿಗೂ ಒಂದು ಮಾದರಿಯಾಗಿದೆ. ಅವರ ಮುಖೇನ ನಿಮ್ಮೆಲ್ಲರ ಪವಿತ್ರವಾದ ಗ್ರಂಥವಾದ ಕುರಾನ್ ಶರೀಫ್ ಪವಿತ್ರಗೊಂಡು ಅತ್ಯಂತ ಶ್ರೇಷ್ಠ ಗ್ರಂಥಗಳಲ್ಲಿ ಒಂದಾಗಿದೆ. ಸೌಹಾರ್ದತೆ ಕಾಪಾಡಿಕೊಂಡು ನಡೆದರು ಅವುಗಳ ಸಹೋದರರಲ್ಲಿ ನಾವೆಲ್ಲ ಇರೋ ಅಂತ ಹೇಳ್ತು ಎಲ್ಲರೂ ನಾನು ಸ್ವಾಗತ ಮಾಡಿ ಎರಡು ಮಾತುಗಳು ಉತ್ತರ ಮಾಡ್ತೀನಿ. ಅದೇ ರೀತಿಯಾಗಿ ನಮ್ಮ ಉಸ್ತಾದರಿದ್ದಾರೆ, ಅವರು ಕೂಡ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತ ಇವತ್ತು ಒಂದು ಪವಿತ್ರ ಹಬ್ಬವನ್ನು ನಾವು ಎಲ್ಲರೂ ಕೂಡ ಆಚರಣೆ ಮಾಡ್ತಾ ಇದ್ದೀವಿ. ಪ್ರಾಫೆಟ್ ಮೊಹಮ್ಮದ್ ಅವರ ಜನ್ಮದಿನವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಪ್ರಾಫೆಟ್ ಮೊಹಮ್ಮದ್ ಅವರ ಸಂದೇಶ ಅದು ಬಹಳ ಸರಳ ಅಂತಲೇ ಹೇಳಬೇಕು. ಶಾಂತಿ, ಸಹನೆ, ಕರುಣೆ ಮತ್ತು ಮಾನವೀಯತೆ, ಇದನ್ನು ಅವರು ಸುಮಾರು 1500 ವರ್ಷ ಹಿಂದೆ ಇಡೀ ವಿಶ್ವಕ್ಕೆ ಅವರು ಅದನ್ನು ಬೋಧನೆ ಮಾಡಿದ್ದಾರೆ. ಇವತ್ತು ಕೂಡ ಅದು ಪ್ರಸ್ತುತ ಅಂತಲೇ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ನಮ್ಮ ಭಾರತ ದೇಶದಲ್ಲಿ ಸುಮಾರು ರಿಲಿಜನ್ಸ್ ಇದ್ದಾವೆ, ಕಾಸ್ಟ್ ಇದೆ. ಇವೆಲ್ಲವನ್ನೂ ನಾವು ಮರೆತು ಒಂದು ಸಮಾಜದಲ್ಲಿ ಶಾಂತಿ ಇರಬೇಕು ಅಂತ ನಾವು ಎಲ್ಲರೂ ಕೂಡ ಒಂದು ಸಹೋದರತ್ವದಿಂದ ನಾವು ಜೀವನವನ್ನು ನಡೆಸ್ಕೊಂಡು ಬಂದಿದ್ದೀವಿ. ಸೊ ಈ ಒಂದು ಹಬ್ಬದ ಸಂದೇಶ ಕೂಡ ಅಷ್ಟೇ, ನಾವು ಎಲ್ಲರೂ ಕೂಡ ಒಬ್ಬರಿಗೊಬ್ಬರು ಪ್ರೀತಿಯಿಂದ ಜೀವನವನ್ನು ನಡೆಸಬೇಕು ಅಂತ ತುಮಕೂರು ಜಿಲ್ಲೆಯಲ್ಲಿ ಕೂಡ ಶಾಂತಿಯಿಂದ ನಾವು ಪ್ರತಿಯೊಂದು ಹಬ್ಬ ಕೂಡ ಆಚರಣೆ ಮಾಡ್ತಾ ಇದ್ದೀವಿ. ಸೊ ಇಷ್ಟು ಹೇಳಿ ಇನ್ನೂ ಅಲ್ಲ, ಅವರು ಈ ಒಂದು ಜಿಲ್ಲೆಗೆ ಒಳ್ಳೆಯ ಅಭಿವೃದ್ಧಿ ಮಾಡಲಿಕ್ಕೆ ನಮಗೆ ಎಲ್ಲರೂ ಕೂಡ ಶಕ್ತಿ ಕೊಡಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಾಕ್ಟರ್ ಜಿ ಪರಮೇಶ್ವರ್ ಸರ್ ಅವರು ನೇತೃತ್ವದಲ್ಲಿ ಈ ಜಿಲ್ಲೆಯಲ್ಲಿ ಸುಮಾರು ಅಭಿವೃದ್ಧಿ ಕೆಲಸಗಳು ಮತ್ತು ಸಮಾಜದಲ್ಲಿ ಯಾರಿಗೆಲ್ಲ ಧ್ವನಿ ಇರ್ಬೋದು ಅವರಿಗೆಲ್ಲ ಕೂಡ ಒಳ್ಳೆಯ ಕೆಲಸಗಳನ್ನು ನಾವು ಕಳೆದ 3 ವರ್ಷದಿಂದ ಮಾಡ್ತಾ ಇದ್ದೀವಿ. ಇನ್ನೂ ಈ ಒಂದು ಕೆಲಸಗಳನ್ನು ಮುಂದುವರಿಸಲಿಕ್ಕೆ ಅಲ್ಲ, ಅವರು ನಮಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಬೇಕು ಅಂತ ಮತ್ತೊಮ್ಮೆ ಈ ಒಂದು ಪವಿತ್ರ ದಿನದಲ್ಲಿ ನಾನು ಪ್ರಾರ್ಥನೆ ಮಾಡಿ ನಿಮ್ಗೆಲ್ಲರಿಗೂ
ಮತ್ತು ನಿಮ್ಮ ಫ್ಯಾಮಿಲಿಯವರು ಕೂಡ ಯಾರು ಇವತ್ತು ಬಂದಿರೋ ಅವರು ಕೂಡ ಜಿಲ್ಲೆ ಆಡಳಿತ ಪರವಾಗಿ ಈ ದಿನದ ಶುಭಾಶಯಗಳನ್ನು ನಾನು ಮತ್ತೊಮ್ಮೆ ನೀಡ್ತೇನೆ. ಈ ಮುಬಾರಕ್. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ಮಾನಶ್ರೀ ಶೆಟ್ಟಿಯವರು, ಡಿ ಕನ್ನಡವರು, ಡಿ ಸಿ ಅವರು, ಇಲ್ಲಿನ ಎಲ್ಲರಿಗೂ ಪ್ರೀತಿ ಮೂಲಕ ರಾಯಗೌಡರ ಹುಟ್ಟುಹಬ್ಬದಲ್ಲಿ ಈ ಆಚರಣೆ ನಾವೆಲ್ಲ ಆಚರಿಸ್ತಾ ಇರುವ ಈ ಹಬ್ಬ ಇಡೀ ಪ್ರಪಂಚದಲ್ಲಿ ಇವತ್ತು ನಾವೆಲ್ಲ ಸೆಲೆಬ್ರೇಟ್ ಮಾಡ್ತೀವಿ. ತುಂಬ ಸಂತೋಷದಿಂದ ನಾವೆಲ್ಲ ಈ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಮುಖ್ಯವಾಗಿ ಮಕ್ಕಾ ಮಸೀದ್, ಇವತ್ತು ಪೊಲೀಸ್ ಮಸೀದ್ ಅಂತ ಹೇಳ್ಬಿಟ್ಟು ನಾನು ಸೊ ಈ ಹಬ್ಬವನ್ನು ನಾನು ಆಲ್ರೆಡಿ 2-3 ವರ್ಷದಿಂದ ನೋಡ್ತಾ ಇದ್ದೀನಿ. ಚೂಟೂರಲ್ಲಿ ಮಾಡಿರುವಷ್ಟು ಪೀಸ್ಫುಲ್ ಆಗಿ ಸೆನ್ಸಿಟಿವ್ ಆಗಿ ಇರುವಷ್ಟು ಚೆನ್ನಾಗಿ ಆಚರಿಸ್ತಾರೆ. ಇದರಲ್ಲಿ ಇನ್ನೊಂದು ಮುಖ್ಯವಾದ ವಿಚಾರ ಏನಂದರೆ, ಏನು ನಾವು ಮೊದಲ ಫಸ್ಟ್ ಪಾಯಿಂಟಿಂದ ಶುರು ಮಾಡ್ತೀವಿ, ಅದರಿಂದ ಲಾಸ್ಟ್ ಪಾಯಿಂಟ್ ಮಕ್ಕ ಯುದ್ಧ ಮೈದಾನಕ್ಕೆ ನಾವು ಪೇಷನ್ಸಿಂದ ನಡ್ಕೊಂಡು ಹೋಗ್ತೀರಲ್ಲ, ಅದೊಂದು ರೀತಿಯಾಗಿ ದೇವರನ್ನು ಅಲ್ಲಾಹನ್ನು ಪ್ರಾರ್ಥಿಸುವ ಒಂದು ರೀತಿಯಾಗುತ್ತೆ. ಆ ಡೆಡಿಕೇಶನ್ ಏನಿರುತ್ತೆ ಅಷ್ಟು ದೂರ ಸುಮಾರು 20-25 ಕಿಲೋಮೀಟರ್ ನಡೀಬೇಕಾಗುತ್ತೆ. ಅಷ್ಟು ದೂರ ನೀವು ನಡೀತೀರ, ನಿಮ್ಮದೆಲ್ಲ ನಾವೇನು ನಡೀತೀವಿ. ನಮಗೆ ಆ ಜರ್ನಿಯಲ್ಲಿ ಒಂದು ರೀತಿಯಾಗಿ ದೇವರನ್ನ ನೋಡೋಕ್ಕೆ ಪ್ರಾಕ್ಟಿಸಲ್ಲಿ ಅನಿಸ್ತದೆ. ಸೊ ನಾನು ಈ ವರ್ಷಕ್ಕೂ ಇದರಲ್ಲಿ ನೋಡ್ತಾ ಇದ್ದೀನಿ, ನಾನು ನಿಮ್ಮ ಜೊತೆ ಭಾಗಿಯಾಗಿರುತ್ತೆ. ಸೊ ಎಲ್ಲರಿಗೂ ಮತ್ತೊಮ್ಮೆ ಈ ಹಬ್ಬದ ಶುಭಾಶಯಗಳು ತಿಳಿಸ್ತಾರೆ.